ಆರ್ಟ್ ಗ್ಯಾಲರಿಯಲ್ಲಿಂದು ಪುಸ್ತಕ ಪ್ರೀತಿ ಕಾರ್ಯಕ್ರಮ. ಹಾವೇರಿ ನಗರದ ಹಂಚಿನಮನಿ ಆರ್ಟ್ ಗ್ಯಾಲರಿಯಲ್ಲಿ ಸುವರ್ಣ ಕರ್ನಾಟಕ ಸಂಭ್ರಮಾಚರಣೆಯ ನಿಮಿತ್ತ ಪುಸ್ತಕ ಪ್ರೀತಿ ವ್ಯವಕಲನ 0255 ಬರಹಗಾರರ ಹೊಸ ಪುಸ್ತಕಗಳ ಕುರಿತು ವಿಮರ್ಶೆ ಮತ್ತು ಓದುಗ ಹಾಗೂ ಲೇಖಕರೊಂದಿಗಿನ ಸಂವಾದ, ಒಂದು ಹೊಸ ನೋಟದ ಕಾರ್ಯಕ್ರಮ ಸಂಜೆ 5:30ಕ್ಕೆ ನಡೆಯಲಿದೆ. ನಗರದ ಭಾವಸಂಗಮ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ, ಸಿರಿಗನ್ನಡ ಸೇವಾ ಸಂಸ್ಥೆ, ಕಲಾಸ್ಪಂದನ, ಸಾಹಿತಿ ಕಲಾವಿದರ ಬಳಗ ಮತ್ತು ಹಂಚಿನಮನಿ ಆರ್ಟ್ ಗ್ಯಾಲರಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಹಾವೇರಿ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲಸಚಿವರಾದ ಡಾ. ವಿಜಯಲಕ್ಷ್ಮೀ ತಿರ್ಲಾಪುರ ಉದ್ಘಾಟಿಸುವರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಲಿಂಗಯ್ಯ ಹಿರೇಮಠ ಅಧ್ಯಕ್ಷತೆ ವಹಿಸಿದರೆ, ಖ್ಯಾತ ಸಾಹಿತಿಗಳಾದ ಶ್ರೀ ಸತೀಶ ಕುಲಕರ್ಣಿಯವರು ಆಶಯ ನುಡಿಗಳನ್ನಾಡುವರು. ನಂತರ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಡಾ. ಉಮೇಶಪ್ಪ ಹೆಚ್. ರವರು ಕುಮಾರಿ ಮಧು ಕಾರಗಿ ಬರೆದ ತೆರೆಯದ ಬಾಗಿಲು, ಪ್ರಾಧ್ಯಾಪಕರಾದ ಡಾ. ಕಾಂತೇಶ್ ಅಂಬಿಗೇರರವರು ನಾಗರಾಜ ಹುಡೇದ ಬರೆದ ಬೆರಗು, ಪ್ರಾಧ್ಯಾಪಕಿ ಡಾ. ಪುಷ್ಪಾ ಶಲವಡಿಮಠ ರವರು ಚಂದ್ರು ಹವಳಮ್ಮನವರ ಬರೆದ ಮೂಕಲೋಕದ ಭಾವ, ಡಾ. ಗೀತಾ ಸುತ್ತಕೋಟಿರವರು ಷಣ್ಮುಖ ಹೊಂಬಳಿ ಬರೆದ ಪಿಸುಮಾತು ಮತ್ತು ಪ್ರೊ. ಶಮಂತಕುಮಾರ ಕೆ.ಎಸ್. ರವರು ಸೋಮನಾಥ ಬರೆದ ಮನವಾಣಿಗಳು ಕೃತಿ ವಿಮರ್ಶೆ ಮಾಡುವರು. ನಂತರ 5 ಕೃತಿಗಳ ಲೇಖಕರೊಂದಿಗೆ ಸಂವಾದ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭಾವಸಂಗಮ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯ ಸಂಚಾಲಕರಾದ ಶೇಖರ ಭಜಂತ್ರಿ ಅವರು ವಹಿಸಿದರೆ, ಲೇಖಕರು ಮತ್ತು ಜಿಎಚ್. ಪಿ. ಯು. ಕಾಲೇಜಿನ ಪ್ರಾಚಾರ್ಯರಾದ ಡಾ. ಜೆ. ಆರ್. ಸಿಂಧೆ ಉಪಸ್ಥಿತರಿರುವರು. ಆದ್ದರಿಂದ ಜಿಲ್ಲೆಯ ಸಾಹಿತ್ಯಾಸಕ್ತರು, ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಪ್ರಕಟಣೆ ತಿಳಿಸಿದೆ.